8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ MLAಗಳು ನನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಬಹಳ ಸೀರಿಯಸ್ ಆಗಿ ಈ ಕ್ಷೇತ್ರವನ್ನು ಪರಿಗಣಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ಸಾಹೇಬ್ ಹೇಳಿದಾಗೆ, ಹರೀಶ್ ಗೌಡರು ಹೇಳಿದಾಗೆ, ನಾವು ಯಾವತ್ತು ಎಲ್ಲೂ ಯಾವ ಹಂತದಲ್ಲೂ ನಮ್ಮ ವಿರೋಧಿ ಅಭ್ಯರ್ಥಿ ಮಹಾರಾಜರ ದತ್ತುಪುತ್ರರು ನಿಂತಿದ್ದಾರೆ. ನಾವು ಅವರಿಗೆ ಸ್ವಾಗತವನ್ನು ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷದ ಸ್ವಾಗತ ಮಾಡಿದ್ದೇವೆ. ಯಾರು ಸೂಕ್ತ ಅಭ್ಯರ್ಥಿ ಎನ್ನುವಂಥದ್ದು ಜನರು ತೀರ್ಮಾನ ಮಾಡುವಂತ ಕೆಲಸ ಆಗುತ್ತೆ. ನಾನಾಗಲೇ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದೀನಿ, ಮಹಾರಾಜ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿ ನಿಂತು ಹೋರಾಟ ಮಾಡುವಂಥದ್ದು, ಜನಸಾಮಾನ್ಯರ ಜೊತೆ ಇರುವಂಥದ್ದು, ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡಿದ್ದೀನಿ ಕಳೆದ 30 ವರ್ಷದಿಂದ ನಿರಂತರವಾಗಿ. ರೆಕಾರ್ಡ್ಸ್ ಇದೆ, ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಚಾಮಲಾಪುರ ವಿದ್ಯುತ್ ಸ್ಥಾವರ 18 ತಿಂಗಳು ನಿರಂತರವಾಗಿ ಹೋರಾಟ ಮಾಡಿ, ಇಲ್ಲಾಂದ್ರೆ ಬಳ್ಳಾರಿ ಆಗಿರೋದು ಮೈಸೂರು, ಏನು 6 ಬೂದಿ ಒಂದು ಥರ್ಮಲ್ ಪವರ್ ಬರುವಂತದಕ್ಕೊಂದು ಅವಕಾಶವನ್ನು ಹಿಂದಿನ HD ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ತಗೊಳ್ಳುವಂತದಕ್ಕೊಂದು ಪ್ರಯತ್ನ ಮಾಡಿತ್ತು. ಇಡೀ ಮೈಸೂರು ಜಿಲ್ಲೆನಲ್ಲಿ, ಮೈಸೂರು ಸಿಟಿನಲ್ಲಿ ನಾವು ಜನಗಳನ್ನ ಎದುರಿಸಿ ಅದರ ವಿರುದ್ಧ ಹೋರಾಟ ಮಾಡೋದು. ಅದಕ್ಕೆ ನನಗೆ ಸುಮಾರು 18 ಕೇಸ್ಗಳನ್ನ ಹಾಕಿದ್ದು. ನರ್ಮ್ ಯೋಜನೆ 2004ರಿಂದ 2009ರವರೆಗೆ ನಮ್ಮ UPA 1 ಸರ್ಕಾರದಲ್ಲಿ ಮೈಸೂರು ನಗರವನ್ನ ನರ್ಮ್ ಯೋಜನೆಯಲ್ಲಿ ಪರಿಗಣಿಸಿ 1864 ಕೋಟಿ ಹಣ ಬಿಡುಗಡೆ ಆಗಿದ್ದಂತೆ. ಇವತ್ತೇನಿದ್ರು ಏನಾದ್ರು ಮೈಸೂರು ನಗರದಲ್ಲಿ ಪ್ರತಿಯೊಬ್ಬರು ಕಾವೇರಿ ನೀರನ್ನ ಕುಡಿತಾ ಇದ್ದಾರೆ ಅಂದ್ರೆ ಆ ನರ್ಮ್ ಯೋಜನೆಯ ಒಂದು ಪ್ರತಿಕಾರ. ಪ್ರತಿ ಮನೆಗೂ ನೀರು ಕೊಡುವಂತ ಕೆಲಸವನ್ನು ಮಾಡಿದ್ವಿ. 450 MLD ನೀರು ನಿರಂತರವಾಗಿ ಪ್ರತಿಯೊಬ್ಬರಿಗೂ ಸಪ್ಲೈ ಆಗ್ತದೆ. ಯಾವ ಬೇಸಿಗೆ ಬಂದ್ರು, ಏನ್ ಸಮಸ್ಯೆ ಆದ್ರೂ, 3 ವರ್ಷ ಡ್ರಾಪ್ ಇದ್ರು ನೀರಿನ ಸಮಸ್ಯೆ ಮೈಸೂರಿನಲ್ಲಿ ಉದ್ಭವ ಆಗದೇ ಇರುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ UPA 1 ನಲ್ಲಿ 2013-18ರವರೆಗೆ ಎಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು ಅನ್ನುವಂಥದ್ದು ನಾವು ಒಂದು ಘೋಷಣೆ ಮಾಡಿದ್ವಿ. ಪ್ರತಿಯೊಂದು ಮನೆಗೂ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ಈಗ ಕಳೆದ 10 ತಿಂಗಳಿಂದ ಮೈಸೂರು ನಗರಕ್ಕೆ ಏನೆಲ್ಲ ಕೊಟ್ಟು ಅನ್ನುವಂಥದ್ದು ನಮ್ಮಲ್ಲಿ ಪಟ್ಟಿ ಸಮೇತ ಬಿಡುಗಡೆ ಮಾಡ್ತೀವಿ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ಕೂಲಿ ಕೇಳುವಂತ ಕೆಲಸವನ್ನ ಮಾಡ್ತೀವಿ ಅಷ್ಟೇ. ದಯಮಾಡಿ ಜನಸಾಮಾನ್ಯರು ಬಿಜೆಪಿಯವರ ಕುತಂತ್ರಕ್ಕೆ ಇನ್ನೇನು ಅವರು ನಾಳೆ ದಿವಸ ಕಮ್ಯುನಲ್ ಇಶ್ಯೂಸ್ ನ ತಗೊಂಡ್ಬಂದು ಇನ್ನೇನೋ ಮಾಡುವಂತ ಕೆಲಸವನ್ನು ಮಾಡುವುದಕ್ಕೆ ದಯಮಾಡಿ ಯಾವ ಕಾರಣಕ್ಕೂ ಬಲಿಯಾಗಬೇಡಿ.